ಸರ್ ನಮಸ್ತೆ ಸರ್. ನಮಸ್ತೆ, ಯಾರು? ನಾವು ಸೂರ್ಲಬಿಂದ. ಹೇಳಿ. ನೋಡಿ, ನಿಮ್ಮ ಬಸ್ ಈ ರೋಡ್ ಮಧ್ಯದಲ್ಲಿ ನಿಂತೋಗಿದೆ ನಿಮ್ಗೆ ಚಿಕ್ರಳ್ಳಿಲಿ ಮಂಕೆ ಗ್ರಾಮದ ಹತ್ರ. ಹೆಂಗ್ ಮಾಡೋದು ಮುಂದಕ್ಕೆ ಹೋಗಕ್ಕೆ? ಮುಂದಕ್ಕೆ ಹೋಗಕ್ಕೆ ಈಗ ಬರ್ತಾರೆ, ಏನು ಮಾಡ್ತಾರೆ, ಬೇರೆ ಗಾಡಿಗಳು ದಾಟೋದಿಲ್ಲ. ಈ ತರ ಗುಜರಿ ಗಾಡಿಗಳನ್ನೇ ಕಳಿಸ್ತೀರ ಸರ್ ಈ ಹಳ್ಳಿ ಊರಿಗೆ? ಅಲ್ಲ, ಅದು ಡ್ರೈವರ್ಗಳು ಗುಜರಿ ಬರೋದು. ಗಾಡಿ ಚೆನ್ನಾಗೇ ಇದೆ, ಅದು ಬೇರೆ ಕಡೆ ಓಡೋ ಗಾಡಿ. ಅದು ಡ್ರೈವರ್ಗಳು ಗುಜರಿ ಅಂತ ಮೈಸೂರು ಓಡೋ ಗಾಡಿ. ಅದು ಡ್ರೈವರ್ಗಳು ಗುಜರಿ ಅಂದ್ರೆ ಯಾವ ಈ ಕಡೆ ರೋಡ್ಗೂ ವ್ಯತ್ಯಾಸ ಇಲ್ವಾ ಸರ್? ಏನ್ ಮಾತಾಡ್ತಾ ಇದೀರಾ ಡ್ರೈವರ್ ಗುಜರಿ ಅಂತ? ಯಾರ್ಯಾರನ್ನ ಕಳಿಸ್ತೀರಾ? ಅಲ್ಲ, ನಿಮ್ಮ ಹುದ್ದೆಗೆ ಹುದ್ದೆಗೆ ಒಂದು ಸಾಮಾನ್ಯ ಗೌರವ ಆದ್ರೂ ಬೇಡವಾ? ಮಾತಾಡ್ರಿ. ಇನ್ನೇನು ಗಾಡಿ ಅವ್ನು ತಂದ ನಿಲ್ಸ್ಬಿಟ್ಟಾದ್ರೆ ಏನ್ ಮಾಡೋದು? ಗಾಡಿ ಮುಂದೆ ಹೋಗ್ತಾ ಇಲ್ಲ ಅಂದ್ರೆ ಅವನೇನ್ ಮಾಡ್ತಾನೆ ಪಾಪ? ಮುಂದೆ ಏನು ಹೋಗ್ಲಿಲ್ಲ. ಅದು ನೀವು ಜೇರ್ ಹಾಕಿ ಸಡನ್ ಆಗಿ. ಡಿಪೋ ಮ್ಯಾನೇಜರ್ಗೆ ಸಾಮಾನ್ಯ ಗೌರವನೂ ಇಲ್ವೇನ್ರಿ? ನಿಮ್ಮ ಹುದ್ದೆಗೆ ಸಾಮಾನ್ಯ ಗೌರವನೂ ಇಲ್ವೇನ್ರಿ ನಿಮ್ಗೆ, ನಿಮ್ಮ ಹುದ್ದೆಗೆ? ಅದಕ್ಕೆ ಅಲ್ವಾ ಗಾಡಿ ನೀವು ಫೋನ್ ಕಾಲ್ ರಿಸೀವ್ ಮಾಡಿದ್ದು. ಅಲ್ಲ, ನೀವು ಒಬ್ಬ ಲಾರಿ ತರ ಮಾತಾಡ್ತಾ ಇದ್ದೀರಾ ಡಿಪೋ ಮ್ಯಾನೇಜರ್ ಆಗಿ. ಇನ್ನೇನು ಮಾತಾಡ್ಬೇಕು? ಮೊನ್ನೆ ನಿಮ್ ಗಾಡಿ ಎಲ್ಲೋಗಿತ್ತು? ಅದು ಏನು ಗಾಡಿ ಪ್ರಾಬ್ಲಮ್? ಅದು ಪ್ರತಿ ದಿನ ಒಂದಲ್ಲ ಒಂದೊಂದು ಇದ್ದೇ ಇರುತ್ತಲ್ಲ ಇದು. ಅದು ಏನು ಗಾಡಿ ಪ್ರಾಬ್ಲಮ್ ಅಂದ್ರೆ ಡ್ರೈವರ್ಗೆ ಅವ್ನು ರೂಟೇ ಗೊತ್ತಿಲ್ಲ. ಅವ್ನಿಗೆ ಆ ರೂಟ್ ಗೊತ್ತಿಲ್ಲ ಅಂದ್ರೆ ಯಾಕೆ ಕಳಿಸ್ತೀರಾ? ರೂಟ್ ಗೊತ್ತಿಲ್ಲ. ಆಗಸ್ಟ್ 1ನೇ ತಾರೀಕು ಕಳಿಸಿ ಕೊಟ್ಟಿದ್ದಾರೆ. ಗುಜರಿ ನೀವು ಕಣ್ರಿ, ನೀವು ಅಂತ ಗುಜರಿ ಮೇನ್ ಬಂದ್ಬಿಟ್ಟು ಅಂತ ಗೌರವಾನ್ವಿತ ಹುದ್ದೆಯಲ್ಲಿ ಕೂತಿದ್ದೀರಾ. ನಿಮ್ಗಿರೋ ರೆಸ್ಪೆಕ್ಟ್ ನ ನೀವೇ ಕಳ್ಕೊತಾ ಇದ್ದೀರಾ ಸರ್. ಅಲ್ಲ, ನೀವೇನು ಕೊಟ್ಟವರು ಬರೋದ್ ಬೇಡ, ರೆಸ್ಪೆಕ್ಟ್ ಗೊತ್ತಿಲ್ಲ ನಮ್ಗೆ. ಅಲ್ಲ, ನೀವು ಗುಜರಿ ನೀವು ಕಣ್ರಿ, ಗೌರವ ಗುಜರಿ ಮಾತಾಡಕ್ಕೆ ಎಷ್ಟು ಸರಿ ಅಂತ ಹೇಳ್ರಿ ನಿಮ್ದು. ನೀವೇನು ದೊಡ್ಡ ಗುಜರಿ ಮಾತಾಡ್ತಾ ಇದ್ದೀರಿ. ಡ್ರ್ಯಾಗನ್ ಬಿಟ್ಟು ಹೋಗಯ್ಯ ಮನೆಗೆ, ಯಾಕೆ ಕೂತಿದ್ದೆ? ಸಾರ್ವಜನಿಕ ಸಂಬಳ ತಿಂತಾ ಇರೋದ್ರಿ ನೀವು. ನಿಮ್ ಸಂಬಳ ನಿಮ್ ನಾಚಿಕೆ ಆಗೋದಿಲ್ವೇನ್ರಿ? ಅಟ್ಲೀಸ್ಟ್